ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಭಾಲ್ಕಿ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದ ಪಕ್ಕದಲ್ಲಿರುವ ಸಾರ್ವಜನಿಕ ಶೌಚಾಲಯವನ್ನು ಇಂದು ದಿನಾಂಕ 3/2/2025 ಮಧ್ಯಾಹ್ನ 1 ಗಂಟೆಯಿಂದ ಟಾಯ್ಲೆಟ್ ಮಾಡಿರುವ ಹಾಗೂ ಕಕ್ಕಸು ಮಾಡಿರುವ ಸೇಫ್ಟಿ ಟ್ಯಾಂಕ್ ಅನ್ನು ಜಾಮ್ ಆಗಿರುತ್ತದೆ ಮತ್ತು ಅದನ್ನು ಲಿಕ್ಕಿಜಾಗಿ ಸುತ್ತಮುತ್ತಲ ಅಂಗಡಿಯವರಿಗೆ ಹಾಗೂ ಸಾರ್ವಜನಿಕರಿಗೆ ಬಹಳ ಗೊಬ್ಬ ವಾಸನೆ, ದುರ್ವಾಸನೆಯಿಂದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಕಂಡಿರುತ್ತೇವೆ. ಆದ್ದರಿಂದ ಈ ದುರ್ವಾಸನೆಯಿಂದ ಹಲವಾರು ಜನರಿಗೆ ರೋಗಗಳನ್ನು ಅಂಟಿಕೊಂಡು ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇದರ ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳು ಈ ವೃತ್ತದಲ್ಲಿರುವ ಸಾರ್ವಜನಿಕ ಶೌಚಾಲಯದ ಬಗ್ಗೆ ನೋಡದೆ ಸೂಕ್ತ ರೀತಿ ಕಣ್ಣಿಗೆ ಕಾಣದ ಹಾಗೆ ಕಣ್ಣು ಮುಚ್ಚಿ ಕುಳಿತಿರುವುದು ಈ ವಿಡಿಯೋ ಮುಖಾಂತರ ತಾವು ಎಲ್ಲ ಸಾರ್ವಜನಿಕರು ನೋಡಬಹುದು. ಮಹಾತ್ಮ ಗಾಂಧಿ ವೃತ್ತದಲ್ಲಿರುವ ಸಾರ್ವಜನಿಕ ಶೌಚಾಲಯದಲ್ಲಿ ಕೆಲಸ ಮಾಡುವರನ್ನು ವಿಚಾರಿಸಿದರೆ, ಸರ್ ನಾವು ಏನು ಮಾಡಬೇಕು, ಪುರಸಭೆಯಿಂದ ಯಾವಾಗ ನೀರು ಸಿಗುತ್ತೆ, ಯಾವಾಗ ಸಿಗೋದಿಲ್ಲ, ಈ ಅಧಿಕಾರಿ ನಮ್ಮ ಮೇಲೆ ನಿಷ್ಕಾಳಜಿ ತೋರಿಸುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ ಮತ್ತು ಶೌಚಾಲಯಕ್ಕೆ ಬರುವವರದಿಂದ ಒಬ್ಬರಿಂದ ಬರೋಬ್ಬರಿ 10 ರೂಪಾಯಿ ಪಡೆದುಕೊಳ್ಳುತ್ತಿವೆಂದು ಖಂಡಿತವಾಗಿ ಈ ಕೆಲಸ ಮಾಡುವರನ್ನು ಈ ವಿಡಿಯೋದಲ್ಲಿ ಹೇಳಿರುತ್ತಾರೆ. ಸಾರ್ವಜನಿಕ ಶೌಚಾಲಯದ ಸಂಬಂಧಪಟ್ಟ ಅಧಿಕಾರಿಗಳು ಇದೇ ತರಹ ಬಾಲ್ಕಿ ಪಟ್ಟಣದಲ್ಲಿ ಗೊಬ್ಬ ವಾಸನೆ ಎಬ್ಬಿಸುತ್ತಿರುವುದು ಸಹಜ. ಇದನ್ನು ಕಂಡು ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ. ಇಂತಹ ಅಧಿಕಾರಿಗಳು ಇದ್ದರೆಷ್ಟು ಹೋದರೆಷ್ಟು ಇವರಿಂದ ಏನೂ ಪ್ರಯೋಜನ ಎನ್ನುತ್ತಿದ್ದಾರೆ ಸಾರ್ವಜನಿಕರು. ವರದಿ ಸತೀಶ್ ಕುಮಾರ್, ಕಲಾಬೀದರ್. पूरा उधर का गंदा गंदा आ रहा पूरा। रिपेयर के ऊपर टेंडर किनका है? हैं? टेंडर किनका है? ये टेंडर इनका है, मालक का, विक्की। तुम्हारा है? मेरा नहीं है। हैं? तो हम लोग काम करने वाला है। कितना ले रहे पैसा? तुम्हारा टेंडर का? नहीं, पैसा कितना ले रहे एक आदमी के पास? हैं? पूरा बुआ आ रहा, पूरा फुट के। कितना ले रहे पैसा? कर रहा है ना भैया, काम तो कर रहा है। नहीं, पैसा कितना ले रहे एक आदमी को? ये म्यूनसिपलिटी का है ना? हाँ? बोलो उनको, बोलो क्लियर नहीं बोलने का, खुल्ला खुल्ला लपक नहीं करना। हाँ, क्यों 10 रुपए इसको? पानी भी भैया खरीद के लाया। ऐसा है, पूरा इतना खराब करके तो 10 ले रहे तुम। पानी भी भैया खरीद के लाया। पानी म्यूनसिपलिटी का आ रहा ना? वो एक टाइम छोड़ते, 1 घंटा पैसा तो छोड़ते, 1 घंटा से क्या होता है? ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.